ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೇನಪ್ಪ ಮನೆಯೆಲ್ಲ ಈ ರೀತಿಯಾಗಿ ಎಳ್ಕೊಂಬಿಟ್ಟಿದ್ದಾರೆ ಅಂತ ನೀವು ಅನ್ಕೋಬೋದು. ಎಸ್, ಹಬ್ಬಗಳು ಸಾಲು ಹಬ್ಬಗಳು ಬರ್ತಾ ಇದೆ. ಸೊ ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ, ನಾನು ಕೆಲಸಕ್ಕೆ ಹೋಗ್ತೀನಿ. ಸಿಗುವಂಥ ಸಮಯದಲ್ಲಿ ಮನೇನ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಹೇಳಿದ್ದೆ, ನನ್ನ ಫ್ರೆಂಡ್ ಬಂದಳು, ಅಂದ್ಕೊಂಡಿದ್ದು ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಪಾಪ ಅವ್ರು ಬಂದಿದ್ದಾರೆ ಅಂತಲ್ಲ, ಸೊ ನಮಗೆ ಸಿಗುವಂಥ ಒಂದು ಸಂಡೇಲೆ ನಾನು ಹಸ್ಬೆಂಡು ಫ್ರೆಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು, ಹಾಗಾಗಿ ನಾನು ಆ ಟೈಮಲ್ಲಿ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆವತ್ತು ಸಂಡೇ ಮಾಡಲಿಕ್ಕೆ ತುಂಬಾ ಒಂಥರ ಪ್ರಾಬ್ಲಮ್ ಆಗಿಬಿಡ್ತು. ಇನ್ನೂ ಭೀಮನ ಅಮಾವಾಸ್ಯೆಗೆ ನಾನು 4 ಡೇಸ್ ಏನೋ ಇತ್ತು. ಆವಾಗ ನಾನು ಅಂದ್ಕೊಂಡಿದ್ದೆ, ಸೊ ಈ ಹಬ್ಬಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊತಾ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ. ಇವತ್ತು ನಾನು ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ರೂಮು, ಅದಾದಮೇಲೆ ಹಾಲು, ಅದಾದಮೇಲೆ ವಾಶ್ರೂಮು, ಅದಾದಮೇಲೆ ಭೀಮನ ಅಮಾವಾಸ್ಯೆ ದಿನ ಫುಲ್ಲು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವತ್ತೇ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿಬಿಟ್ಟು ಅದಾದಮೇಲೆ ಪಾದ ಪೂಜೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ನನ್ನ ಪ್ಲ್ಯಾನ್ ಎಲ್ಲ ಅವತ್ತೇ ಫಸ್ಟ್ ಟೈಮ್ ಉಲ್ಟಾವಾಗಿದ್ದು. ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಬಟ್ ಕೆಲವೊಂದು ಕೆಲಸಗಳು ಮಾತ್ರ ಸ್ಕಿಪ್ ಆಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಈ ಸಾರಿ ಅಂದ್ಕೊಂಡಿದ್ದೆಲ್ಲ ಟೈಮ್ ಟೇಬಲ್ ಉಲ್ಟಾ ಆಗಿತ್ತು. ಹಾಗಾಗಿ ಯಾವುದೂ ಮಾಡಲಿಕ್ಕಾಗಿಲ್ಲ. ಬಟ್ ಅಟ್ಲೀಸ್ಟು ಈ ವ್ರತ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು, ಅಥವಾ ಒಂದಾದರೂ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಕಿಚನ್ನು ನಾವೇನೇ ಒಂದು ಅಡುಗೆ ಆಗಿರ್ಬೋದು ಅಥವಾ ಪ್ರಸಾದ ಮಾಡೋದೆಲ್ಲ ಕಿಚನಲ್ಲಿ ಆಗಿರೋದ್ರಿಂದ ಹಾಲಲ್ಲಿ. ಬಟ್ ನಾನು ಯಾವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರ್ತಾರೆ, ಡೀಪ್ ಕ್ಲೀನ್ ಮಾಡಿಲ್ಲ ಅಂದ್ರೂ ಅವಾಗ ಏನೇನು ಕ್ಲೀನ್ ಮಾಡ್ಕೋಬೇಕು ಎಲ್ಲನೂ ನನಗೆ ಸಿಗೋವಂಥ ಟೈಮ್ನ ನಾನು ಅವಾಗ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ದಿನಕ್ಕೆ 10 ನಿಮಿಷ ನಾನು ಕ್ಲೀನಿಂಗಿಗೆ ಅಂತ ಟೈಮ್ ಕೊಟ್ಬಿಡ್ತೀನಿ. ಸೊ ಏನಾದರೂ ಒಂದು ಕ್ಲೀನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅಷ್ಟು ಧೂಳೇನೂ ಆಗಿರಲಿಲ್ಲ. ಬಟ್ ಮೇಲ್ಗಡೆ ಎಲ್ಲ ತುಂಬ ಧೂಳಾಗಿತ್ತು. ಅದಕ್ಕೋಸ್ಕರ ನೀನು ಯಾವಾಗ ಅಂತ ಅಂದರೆ ನಾಳೆ ಭೀಮನ ಅಮಾವಾಸ್ಯೆ ಇದೆ ಅಂತ ಅಂದರೆ ಇವತ್ತೇ ನೈಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ನನಗೆ ಅಟ್ಲೀಸ್ಟ್ ಸ್ವಲ್ಪ ಕ್ಲೀನ್ ಆಗಬೇಕು, ಇಲ್ಲಾಂದ್ರೇನೋ ಒಂಥರ ಮನಸ್ಸಿಗೆ ಕಸಿ ಬಿಸಿ ಆ ಥರ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಅಪ್ಪಿ ಫುಲ್ ಡೇ ನಿದ್ದೆ ಮಾಡೋದೇ ಬೇಡ ಅಂತಂದೇಳಿ ರಾತ್ರಿ ಎಲ್ಲ ಕುತ್ಕೊಂಡು ಅಷ್ಟು ಕ್ಲೀನ್ ಮಾಡಿದ್ವಿ ಅಡುಗೆ ಮನೆನ. ನಿಜವಾಗ್ಲೂ ಪಾಪ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಈ ಥರ ಸಪೋರ್ಟ್ ಮಾಡೋದಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ಇಬ್ಬರು ಕೆಲಸಕ್ಕೆ ಹೋಗ್ತೀವಿ ಅಲ್ವಾ, ಒಂದು ಕೈ ಸೇರಿದರೆ ಚಪ್ಪಾಳೆ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಹಾಗಾಗಿ ನಮ್ಮ ಹಸ್ಬೆಂಡ್ ತಲೆ ಕೆಡ್ಸ್ಕೊಬಿಡ, ನಾನು ಸಪೋರ್ಟ್ ಮಾಡ್ತೀನಿ. ಇನ್ನು ನಾನು ಸಂಡೇ ಇತ್ತಲ್ಲ ಅವಾಗೆಲ್ಲ ಕಿಚನ್ ಅಂದರೆ ಅಡುಗೆ ಸಾಮಾನು ಆಗಿರ್ಬೋದು, ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಇತ್ತು, ಅವಾಗೆ ಊಟ ಎಲ್ಲ ತಿನ್ಕೊಂಡಾದ್ಮೇಲೆ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಎಲ್ಲನೂ ಈ ಕಡೆ ಎತ್ತಿಟ್ಬಿಟ್ಟು ಹಾಲಲ್ಲಿ ಎತ್ತಿಟ್ಟು ಅದಾದಮೇಲೆ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಫುಲ್ ಮೇಲ್ಗಡೆ ಇದೆ ಅಲ್ವಾ, ಅಲ್ಲಿ ಕ್ಲೀನೇ ಮಾಡ್ಕೊಂಡಿದ್ದೆ. ಅಂದರೆ ನನಗೆ ಸಿಗೋದಿಲ್ಲ, ಸಿಕ್ಕಾಗ ಏನೋ ಧೂಳಿತ್ತು ಅಂದರೆ ಹೊಡ್ಕೊಂಡ್ಬಿಡ್ತೀನಿ. ಆದರೆ ಇದೆಲ್ಲ ಎಣ್ಣೆ ಜಿಡ್ಡು ಎಲ್ಲ ಹೋಗ್ಬಿಟ್ಟು ಫುಲ್ ಜಿಡ್ಡಾಗಿ ಫುಲ್ ಇದಾಗಿಬಿಟ್ಟಿದ್ದು. ಹಸ್ಬೆಂಡ್ ಅದಕ್ಕೆ ಎಷ್ಟೊತ್ತನ ಅದನ್ನೆಲ್ಲ ಸೋಪ್ ಹಚ್ಚಿ ಕ್ಲೀನಾಗಿ ತಿಕ್ಕಿ ತೊಳೆದು ಇದನ್ನು ಮಾಡ್ತಾಯಿದ್ದಾರೆ. ನಾನು ಅವರಲ್ಲಿ ಮಾಡ್ತಾಯಿದ್ದಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇನ್ನೇನೋ ಸ್ಟ್ಯಾಂಡ್ ಇದೆ ಮತ್ತು ಗ್ಯಾಸಸ್ ಏನೇನಿದೆ ಮನೆಗೆ, ಅದು ಯಾವುದನ್ನು ವಾಶ್ ಮಾಡಿರಲಿಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ತಾಯಿದ್ದೆ. ಅವರು ಕೆಲಸ ಮಾಡ್ತಾಯಿದ್ರು, ನಾನು ಕೆಲಸ ಮಾಡ್ತಾಯಿದ್ವಿ. ನಿಜವಾಗ್ಲೂ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದ ಕೆಲಸನ ಸುಮಾರು ಎಷ್ಟೊತ್ತಾಗಿರ್ಬೇಡ ಹೇಳಿ. ಅಲ್ಲ, ಅವತ್ತು ಸಂಡೇ ದಿನ ಈ ಕೆಲಸ ಮಾಡಿದರೆ ನಾವು ರಾತ್ರಿ ಎಲ್ಲ ಮಾಡೋದು ಇರ್ತಾ ಇರಲಿಲ್ಲ, ಆರಾಮಾಗಿ ಮಲಗ್ಬೋದಿತ್ತು. ಬಟ್ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಫುಲ್ ಟಯರ್ಡಾಗಿ ಬಂದಿದ್ದೆ ನಾನು. ಮತ್ತು ಆ್ಯಕ್ಚುಲಿ ಔಟ್ಸೈಡ್ ಶೂಟ್ ಇರಲಿಲ್ಲ ಸ್ವಲ್ಪ, ಹಾಗಾಗಿ ಏನೋ ಅಷ್ಟು ಟಯರ್ಡ್ನೆಸ್ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಅವತ್ತೇನಾದರೂ ನಾವು ಮಾಡಲಿಲ್ಲ ಅಂದರೆ ಮತ್ತೆ ಬೆಳಗ್ಗೆ ಲೇಟಾಗಿದ್ದು ಮತ್ತು ಅವಸರದಲ್ಲೇ ಮಾಡ್ಕೊತಾ ಇದ್ವಿ. ಅವತ್ತು ಮಾತ್ರ ಮಲಗಿಲಿದ್ದೇನೋ ಒಂಥರ ದೇವರು ನಮಗೆ ಅವತ್ತು ಸ್ಟ್ರೆಂತ್ ಕೊಟ್ಟಿದ್ದಾನೆ ಅಂತಲೇ ಅನ್ನಿಸ್ತು. ಯಾಕಂದರೆ ಮನಸ್ಸಲ್ಲಿ ಒಂದು ಉತ್ತಮವಾದಂತಹ ಭಾವನೆ ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ದೇವ್ರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಾಗ ದೇವ್ರಿಗೆ ಯಾವುದಾವುದೊಂದು ರೂಪದಲ್ಲಿ ನಮಗೆ ಒಂದು ಸ್ಟ್ರೆಂತ್ ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಅವತ್ತೆಲ್ಲರೂ ಮಲಗಿದರೆ ಫುಲ್ಲು ಒಂಥರ ಇಡೀ ಒಂದು ವರ್ಲ್ಡ್ ಸೈಲೆಂಟಾಗಿ ನಿದ್ದೆ ಮಾಡ್ತಾ ಇರುತ್ತೆ. ನಾವು ನೋಡಿದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ನನಗೆ ಒಂದು ಕಡೆ ಟಯರ್ಡ್ನೆಸ್ ಅನ್ನೋದೇ ಇರಲ್ಲ, ಯಾಕಂದರೆ ಅಷ್ಟು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ಟ್ರಾವೆಲಿಂಗ್ ಇರುತ್ತೆ. ಆದ್ರೂ ಏನೋ ಒಂಥರ ವೈಬ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ನನಗೂ ಹಸ್ಬೆಂಡ್ಗೂ ಅಂದರೆ ಇಬ್ಬರು ಕೆಲಸ ಮಾಡ್ತಾಯಿದ್ವಿ. ಯಾಕಂದರೆ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಕಿಚನ್ ಜೊತೆಗೆ ಹಾಲು ಕ್ಲೀನ್ ಮಾಡ್ಕೋಬೇಕು ಅಂತ ಇತ್ತು. ಬಟ್ ಕಿಚನ್ ಕ್ಲೀನ್ ಮಾಡೋದಕ್ಕೆ ಗೊತ್ತಲ್ವಾ, ಎಲ್ಲನೂ ಕ್ಲೀನ್ ಮಾಡಿ ಒರೆಸಿ ಜೋಡಿಸಿ ಆರ್ಗನೈಸ್ ಮಾಡೋಷ್ಟಕ್ಕೆ ಸುಮಾರು 3:30-4 ಗಂಟೆ ಆಗೇ ಹೋಗ್ಬಿಡ್ತು. ಅಪ್ಪಿ ನಾನು 2 ಅವರ್ಸ್ ರೆಸ್ಟ್ ಮಾಡೋಣ ಅಂತಂದ್ರೆ ಹಸ್ಬೆಂಡು. ನನ್ನ ಕಣ್ಣು ಕೂಡ ಆವಾಗ ಸ್ವಲ್ಪ ಕಣ್ಣು ಕೆಳಗಡೆ ಎಲ್ಲ ಊತ ಬಂದಿತ್ತು. ಅದಕ್ಕೆ ಅಪ್ಪಿ 1-2 ಅವರ್ಸ್ ರೆಸ್ಟ್ ಮಾಡು, ಅದಾದಮೇಲೆ ಬೆಳಗ್ಗೆ ಎದ್ದು ಪೂಜೆ ಏನಾದರೂ ಮಾಡಂತೆ, ಹೀಗೆ ಬೇಡ ಅಂತೇಳಿ. ಇಲ್ಲ ಅಪ್ಪಿ ಇವತ್ತೇನಿದೆ ಅಂದ್ಕೊಂಡಿದ್ದು ಕೆಲಸ ಏನೋ ಲಾಸ್ಟ್ ಟೈಮ್ ಏನೋ ಸಂಡೇ ಎಲ್ಲ
ಅಂದ್ಕೊಂಡಿನ ಟೈಮ್ ಟೇಬಲ್ ಪ್ರಕಾರ ಏನೋ ಮಾಡೋಕ್ಕಾಗಿಲ್ಲ. ಇವತ್ತಾದರೂ ಅದು ಮಾಡಲೇಬೇಕು, ಪೂಜೆ ಇದ್ದು ಮಾಡಲೇಬೇಕು. ಯಾವುದು ಕೆಲಸ ಕಿಚನಿನ ಕೆಲಸ ಅರ್ಧಂಬರ್ಧ ಮಾಡಿ ಮಾಡೋದು ಬೇಡ, ಫುಲ್ಲು ಕ್ಲೀನಾಗಿ ಮಾಡಿಕೊಂಡು ಹೋಗೋದೇನು ಬೇಡ, ಪೂಜೆ ಮಾಡೋಣ. ಮತ್ತು ಅವಾಗ ಬೇರೆ 9 ಗಂಟೆ ಒಳಗಡೆ ಅದು ಪೂಜೆ ಮಾಡಬೇಕಿತ್ತು. ಸೊ ಎಲ್ಲನೂ ಅಂದ್ಕೊಂಡಾಗೆ ಮಾಡೋಣ, ಸುಮ್ಮನೆ ಮತ್ತೆ ಮಲ್ಕೊಂಡ್ರೆ ಅದು ಸರಿ ಅನಿಸೋದಿಲ್ಲ ಅಂದೆ. ಒಂದು ಸರಿ ಅಂತ ಅಂದರು. ಯಾಕೆ ಹಂಗಂದ್ರು ಅಂದರೆ ಕಣ್ಣೆಲ್ಲ ಊತ ಬಂದಿತ್ತಲ್ವ, ಏನೂ ಜೋಡಿಸಿರಲಿಲ್ಲ ನಾನು ಕಿಚನ್ಗೆ, ಆರ್ಗನೈಸ್ ಏನೂ ಮಾಡಿರಲಿಲ್ಲ. ಹಾಗೆ ಎಲ್ಲ ಅಲ್ಲಲ್ಲಿ ತೋರಿಸಿದ್ನಲ್ಲ ಸ್ಟಾರ್ಟಿಂಗೆಲ್ಲ ಹಂಗೆ ಇತ್ತು. ಅದಕ್ಕೆ ಅವರು ನಾನು ನೋಡಲಾರ್ದೆ ಇದನ್ನು ಮಾಡಿಬಿಟ್ರು. ಇಲ್ಲ ಅಪ್ಪಿ ಮಾಡಲೇಬೇಕು, ನೀನು ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡು ಅಂದೆ. ಇಲ್ಲ ಬೇಡ, ನೀನು ಮಲಗೋದಿಲ್ಲ ಅಂದಮೇಲೆ ನಾನೇನಕ್ಕೆ, ನಾನು ನಿನ್ನ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅಂತ ಅಂದರು. ಇನ್ನು ನೋಡ್ತಾ ಇರ್ಬೋದು ಎಷ್ಟೊತ್ತನ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ, ಫ್ಯಾಮಿಲಿ ಇದ್ದವರಿಗೆ ಕಿಚನ್ನು ಹಾಲ್ ಬೇಗ ಕ್ಲೀನ್ ಮಾಡ್ಕೊಬೋದು. ರೂಮ್ ಯಾವುದೂ ಈಸಿ ಅಲ್ಲ, ಎಲ್ಲಾದರೂ ಟೈಮ್ ಹಿಡಿಯುತ್ತೆ. ಸುಮಾರು 3 to 4 hours ಅಂತ ಹಿಡಿಯುತ್ತೆ. ಯಾಕಂದರೆ ಡೀಪ್ ಕ್ಲೀನ್ ಮಾಡೋದ್ರಿಂದ ಮೇಲೆ ಅಂದರೆ ನಾವು ಯಾವಾಗಲೂ ವೀಕ್ಲಿ ಮಾಡ್ತಾ ಇರ್ತೀವಿ. ಸೊ ಆರಾಮಾಗಿ ಅಂದರೆ ನಾರ್ಮಲಿಯಾಗಿ ಕ್ಲೀನ್ ಮಾಡೋದು ಬೇರೆ, ಡೀಪ್ ಕ್ಲೀನ್ ಮಾಡೋದು ಅದು ತುಂಬ ಟೈಮ್ ಹಿಡಿದೋಗ್ಬಿಡುತ್ತೆ. ನಮ್ಮ ಹಸ್ಬೆಂಡ್ ಅಂತರೂ ಅವ್ರಿಗಿನ ಕೆಲಸ ಹೇಳಿದರೆ ಅದು ಕ್ಲೀನಾಗಿ ಪರ್ಫೆಕ್ಟಾಗಿ ಆಗೋವರೆಗೂ ಅವರು ಕೆಲಸನ ಬಿಡೋದಿಲ್ಲ. ಈಗ ನೋಡ್ತಾ ಇರ್ಬೋದು, ನಾನು ಕೂಡ ಅವರೆಲ್ಲ ಕ್ಲೀನಾಗಿ ವಿಂಡೋ ಹತ್ರ ಎಲ್ಲ ಕ್ಲೀನಾಗಿ ತಿಕ್ಬಿಟ್ಟಿದ್ರು. ನಾನು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೆ. ಹೊರಗಡೆ ಎಲ್ಲ ಏನೇನು ಉಳಿದಿದ್ದು ಬ್ಯಾಲೆನ್ಸ್ ಏನೆಲ್ಲ ಇದ್ವೋ ಪಾತ್ರೆಗಳು ಅವೆಲ್ಲನೂ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹೊರಗಡೆ ಯಾವ ರೀತಿಯಾಗಿ ಕೆಲಸ ಇರಬಾರ್ದು ಅಂತೇಳಿ ಅವೆಲ್ಲನೂ ಕ್ಲೀನ್ ಮಾಡಿ ಬಂದೆ. ಅದಾದಮೇಲೆ ಕೆಲಸ ಎಲ್ಲ ಅಪ್ಪಿ ಈ ಥರ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಇನ್ನು ಕೆಳಗಡೆ ಅಷ್ಟೇ ನಾನೆಲ್ಲ ಕ್ಲೀನಾಗಿ ತಿಕ್ತೀನಿ, ನೀನೆಲ್ಲ ವಾಶ್ ಮಾಡು ಕ್ಲೀನಾಗಿ ಅಂತೇಳಿದ್ರು. ಸರಿ ಅಮ್ಮ ಅಂತೇಳಿ ನೀರು ಹಾಕಿ ವಾಶ್ ಮಾಡಿ ಅದಾದಮೇಲೆ ಬಟ್ಟೆ ಎಲ್ಲ ಒರೆಸ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಅಂದ್ಕೊಂಡಿದ್ದಂಗೆ ಮಾಡಿದರೆ ಅವತ್ತಿನ ದಿನ ನಾವು ಆರಾಮಾಗಿರ್ಬೋದಿತ್ತು. ಅದನ್ನೇ ಹೇಳೋದು, ಅಂದ್ಕೊಂಡಿನ ಟೈಮ್ ಟೇಬಲ್ ಪ್ರಕಾರ ಹಾಕಿಲ್ಲ. ಬಟ್ ಭಗವಂತ ಪ್ರತಿಯೊಬ್ಬರು ಮನೆಯಲ್ಲ ಹಂಗೆ ಅನಿಸುತ್ತೆ, ಕ್ಲೀನ್ ಮಾಡಿದ್ರೆ ಯಾವುದೇ ರೀತಿಯ ಒಂದು ಪೂಜೆ ವ್ರತ ಮಾಡಲಿಕ್ಕೆ ಅದೇನೋ ಗೊತ್ತಿಲ್ಲ, ಅಂದ್ಕೊಂಡಿಕ್ಕಿಂತನೂ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಭಗವಂತನ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲೀನ್ ಇಲ್ದಂಗೆ ಮಾಡಬಾರ್ದು, ಮನೇಲಿ ಶುಚಿತ್ವ ಇದ್ರೇ ಭಗವಂತ ಒಲಿತಾನೆ ಅನ್ನೋದಕ್ಕೆ ಹೀಗೆ ಗೊತ್ತಾಗ್ತದೆ. ಯಾಕಂದರೆ ಅಷ್ಟು ಟಯರ್ಡಾಗಿ ಬಂದ್ರೂ ಕೂಡ ಯಾವುದೇ ರೀತಿಯಾಗಿ ನಮಗೆ ಟಯರ್ಡ್ನೆಸ್ ಅನ್ನಿಸ್ತಾ ಇರಲಿಲ್ಲ. ಮನೆಗೆ ಬಂದಮೇಲೆ ನಮ್ಮ ತಲೆಗೆ ಇದ್ದಿದ್ದು ಒಂದೇ ಕಾನ್ಸೆಪ್ಟು, ಕಿಚನ್ ಕ್ಲೀನ್ ಮಾಡಬೇಕು, ಸಾಧ್ಯ ಆದರೆ ಆಲ್ ಕ್ಲೀನ್ ಮಾಡೋಣ ಅಂತಂದು. ಬಟ್ ಇಲ್ಲೇ ಎಲ್ಲ ಕ್ಲೀನ್ ಮಾಡೋಷ್ಟಿಗೆ ಸುಮಾರು ಟೈಮ್ ಆಗೋಗ್ಬಿಡ್ತು. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಈ ಥರ ಏನೇ ಒಂದು ಪ್ಲ್ಯಾನ್ ಮಾಡ್ಕೊತೀನಿ ಅಂದರೆ ಆ ಪ್ಲ್ಯಾನ್ ಪ್ರಕಾರನೇ ಕರೆಕ್ಟಾಗಿ ಮಾಡ್ತೀನಿ. ಇಲ್ಲ ಅಂದರೆ ತುಂಬಾ ಅಂದರೆ ನಾನು ಫುಲ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಕಿಚನ್ ಕ್ಲೀನ್ ಒಂದೇ ಆಯಿತು. ಒಂದು ಕಡೆ ಒಂದು ಸ್ವಲ್ಪ ತೃಪ್ತಿ ಸಿಕ್ತು, ಯಾಕಂದರೆ ಅಟ್ಲೀಸ್ಟ್ ಕಿಚನ್ ಕ್ಲೀನ್ ಆಯ್ತಲ್ಲಪ್ಪ ಅಂತ ಅಂದು. ಇನ್ನು ಮೇಲೆಲ್ಲ ನನಗೆ ಸಿಗೋದಿಲ್ಲ ಅಂತೇಳಿ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಮೇಲೆಲ್ಲ ಆಯಿತು, ಕೆಳಗಡೆ ಬಾಕ್ಸ್ ಇಡೋ ಕಡೆ ಎಲ್ಲ ಆಯಿತು. ಇನ್ನು ಫುಲ್ ಕೆಳಗಡೆ ಇನ್ನು ಅಂದರೆ ಹಿಟ್ಟಿನ ಬಾಕ್ಸ್ ಕೂಡ ನಾನು ಇಡ್ತೀನಿ, ಮತ್ತು ಸಿಲಿಂಡರ್ ಆಗಿರ್ಬೋದು, ಮತ್ತು ತರಕಾರಿಗಳೆಲ್ಲ ಸೈಡಿಗೆ ಇಟ್ಟಿರ್ತೀನಿ. ಕೆಲವೊಂದನ್ನು ಫ್ರಿಜ್ಜಲ್ಲಿ ಯಾವುದನ್ನು ಇಡೋದಿಲ್ಲ ಅದನ್ನು. ಸೊ ಅಲ್ಲಿ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಅದನ್ನು ಕ್ಲೀನ್ ಮಾಡಾದ್ಮೇಲೆ, ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಹೇಗೆ ಅನಿಸುತ್ತೆ ಅಂದರೆ ಫೀಲು, ಅಯ್ಯೋ ಮಾಡಬೇಕಲ್ಲಪ್ಪ ಹಬ್ಬ ಇದೆಯಲ್ಲ ಅಂತನಾದರೂ ಮಾಡ್ಬೇಕು ಅನಿಸುತ್ತೆ. ಕ್ಲೀನ್ ಮಾಡಾದಮೇಲೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ಎಲ್ಲ ಫೈನಲ್ ಆಯಿತು. ನಮ್ಮ ಹಸ್ಬೆಂಡ್ ಕೂಡ ನೆಲ ಒರೆಸ್ಕೊಂಬಂದರು. ನೋಡ್ತಾ ಇರ್ಬೋದು ಫೈನಲ್ ಲುಕ್ ಈ ರೀತಿಯಾಗಿದೆ. ಇದು ಗ್ರೀನ್ ಇರೋದ್ರಿಂದ ಅಷ್ಟು ಲುಕ್ ಅನಿಸೋದಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಡೈರೆಕ್ಟಾಗಿ ನೋಡಿದಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಲ್ಲಪ್ಪ, ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ. ಒಂದು ಕಡೆ ಎಲ್ಲ ಧೂಳುಡ್ದು ಒಂದು ಪಿನ್ ಟು ಪಿನ್ ಒಂದು ಮೂಲೆನೂ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ಒಂಥರ ಮನಸ್ಸಿಗೂ ಒಂಥರ ಖುಷಿ ನೆಮ್ಮದಿ ಅಂತಲೇ ಹೇಳ್ಬೋದು. ಇನ್ನು ಬೇರೆ ಹೊರಗಡೆ ಹಾಲ್ ಕ್ಲೀನ್ ಮಾಡೋಣ ಅಂದ್ಕೊಂಡಿಗೆ ತುಂಬ ಟೈಮ್ ಹಿಡಿಯುತ್ತೆ. ಈಗಲೇ ಆಲ್ರೆಡಿ 2:30 ಆಗಿತ್ತು, ಅಷ್ಟೊತ್ತಿಗೆ ಕ್ಲೀನ್ ಆಗಿತ್ತು. ಅಂದರೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀವಿ, ಧೂಳಲ್ಲಿ ಹೊಡೆದು ಮೂಲೆನೂ ಬಿಡ್ದೇ ಕ್ಲೀನ್ ಮಾಡಿದ್ದೀವಿ. ಇನ್ನು ಅಲ್ಲಿ ನನಗೆ ಒಂದು ಪಾಟ್ ತಂದಿದ್ವಲ್ವ ಲಾಸ್ಟ್ ಟೈಮು ಇದಕ್ಕೆ ದೇವಸ್ಥಾನಕ್ಕೆ ಹೋದಾಗ, ಬಟ್ ಅದನ್ನು ಇಡಲಿಕ್ಕೆ ಇದು ಅಂಟು ಹೋಗ್ಬಿಟ್ಟಿದೆ ಸ್ಟಿಕ್ಕರು. ಸೊ ಅದಕ್ಕೆ ನಾನು ಬೇರೆ ಸ್ಟಿಕ್ಕರ್ ತೊಗೊಂಬಂದು ಹಚ್ತಾ ಇದ್ದೀನಿ, ಬಟ್ ಅದಕ್ಕೆ ಸೂಟ್ ಆಗ್ತಾನೇ ಇಲ್ಲ. ನಾರ್ಮಲಾಗಿ ನಟ್ಟು ಬರುತ್ತಲ್ವ ಅದನ್ನು ತಂದು ಹಚ್ಬೇಕಿತ್ತು. ನಮಗೆ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಒಂದು ವಿಶಾಲ್ ಮಾರ್ಟಿಗೆ ಹೋದಾಗ ತೊಗೊಬಂದಿದ್ದೆ, ಬಟ್ ಅದು ಇಡಲೇ ಇಲ್ಲ, ಯೂಸೇ ಆಗಲಿಲ್ಲ. ಬಟ್ ಬೇರೆದಕ್ಕೆ ಯೂಸ್ ಮಾಡೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇಲ್ಲ ಇದು ಕಿಚನ್ದು ಬೋರ್ಡ್ಗಳು ತೊಗೊಂಬಂದಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅದು ಒಂಥರ ಯುನಿಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅದನ್ನು ಇಲ್ಲಿ ಹಚ್ಬಿಡೋಣ ಅಂತೇಳಿ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ಕಡೆ ಪ್ಲೇಸಸ್ ಎಲ್ಲೂ ಇಲ್ಲ, ಲೈಟ್ಸ್ ಬೇರೆ ಇದೆ. ಮತ್ತು ಅಲ್ಲಿ ಫುಲ್ ಮೇಲ್ಗಡೆ ಹಾಕಿದರೆ ಅಷ್ಟು ಲುಕ್ ಬರೋದಿಲ್ಲ ಅಂತೇಳಿ ಇಲ್ಲೇ ಹಾಕಿದ್ದು. ನಮ್ಮ ಹಸ್ಬೆಂಡ್ ಅಲ್ಲೇ ಹಾಕಮ್ಮ ಅದು ಲುಕ್ ಇದೆ ಅಂತೆಲ್ಲ ಹೇಳಿದರು. ಒಂದು ಸರಿಮಾ ಅಂತೇಳಿ ಹಾಕಿದೆ. ಫೈನಲ್ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು ಪಾಟ್ ಅದು ಬ್ಯಾಂಬೋ ಪಾಟ್ ಇದೆಯಲ್ವ ಅದನ್ನು ಅಲ್ಲಿ ಹಾಕಬೇಕು ಅಂತೇಳಿ ಆ ಸ್ಟ್ಯಾಂಡ್ನ ಇಟ್ವಿ, ಬಟ್ ಅದು ಹಿಡಿಲಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ಹಾಕ್ಬಿಟ್ಟು ಅಲ್ಲಿ ಇಡುವ. ಬಟ್ ಫೈನಲ್ ಆಗಿ ಎಲ್ಲನೂ
ತಂದು ಜೋಡಿಸಿ ಇಡೋದ್ರಲ್ಲೇ ಟೈಮ್ ಒನ್ ಅವರ್ 1.5 ಅವರ್ ಕಳೆದೋಗ್ಬಿಡ್ತು. ಈಗ ನೋಡ್ತಾ ಇರ್ಬೋದು, ಒಂಥರ ಮನಸ್ಸಿಗೇನೋ ನೆಮ್ಮದಿ, ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅಂದು. ಸೊ ಈಗ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಮಾಡಬೇಕು, ಅದಕ್ಕೋಸ್ಕರ ಟೈಮ್ ಹಿಡಿದ್ಬಿಡುತ್ತೆ. ನಾನು ಅಂದ್ಕೊಂಡಿದ್ದ ಟೈಮಿಗೆ ಒಂದು ಸುಮಾರು 8 ಗಂಟೆ ಒಳಗಡೆ ಪಾದಪೂಜೆ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಅಂದರೆ ಅಂದ್ಕೊಂಡಂಗೆ ಆದಾಗ ಮನಸ್ಸಿಗೆ ಎಷ್ಟು ಖುಷಿ ಸಿಗುತ್ತೆ ಅಂದರೆ ಸೀರಿಯಸ್ಲಿ ನನಗೆ ಅಂದ್ಕೊಂಡಂಗೆ ಆಗ್ಬಿಡ್ಬೇಕು. ಅಂದರೆ ಕೆಲಸದ ವಿಚಾರದಲ್ಲಿ ಅದನ್ನು ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಯಾವತ್ತೂ ಮುಂಚೆಯಿಂದ ಅಂದ್ಕೊಂಡಿಲ್ಲ. ಬಟ್ ಡ್ರೀಮ್ಸ್ ಕಡೆ ಬಂದಾಗ ನನ್ನ ಡ್ರೀಮ್ ಕಡೆ ತುಂಬ ಇದನ್ನು ಮಾಡ್ತೀನಿ. ಚಿಕ್ಕವಳಿಂದ ಏನು ಅಂದ್ಕೊತೀನೋ ಅದನ್ನು ಮಾಡಬೇಕು. ತಡವಾದ್ರೂ ಅದಕ್ಕೆ ಎಫರ್ಟ್ಸ್ ಹಾಕಿ ಪಡ್ಕೊಳೋ ಅಂಥದ್ದು ನಾನು ಯಾವಾಗಲೂ ಮಾಡ್ಕೊಂಬಂದಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಹೆಣ್ಮಕ್ಳು ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಅವರು ಡ್ರೀಮ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಪಕ್ಕ ವರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ನನ್ನ ಲೈಫಲ್ಲಿ ಯಾವಾಗೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿದೆ. ಅದಕ್ಕೆ ನಂಬಿಕೆ ಇಡಬೇಕು. ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಹೋದರೆ ವಿಚಾರಗಳ ಬಗ್ಗೆ ನಿಜವಾಗ್ಲೂ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ, ಅಷ್ಟು ಇದೆ. ಸೊ ಬೇಡ, ಎಷ್ಟು ಬೇಕೋ ಅಷ್ಟು ಹೇಳೋಣ. ಮುಂದೇನಾದರೂ ಸಮಯ ಸಿಕ್ಕಾಗ ಏನಾದರೂ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂದಾಗ ಮಾತಾಡ್ತಾ ಹೋಗೋಣ. ನೋಡಿ ಫೈನಲ್ ಆಗಿ ಯಾವ ರೀತಿಯಾಗಿ ನಮ್ಮ ಕಿಚನ್ ಕಾಣಿಸ್ತಾ ಇದೆ ಅಂತ ಇನ್ನು ಬಾಕ್ಸ್ಗಳನ್ನ ಜೋಡಿಸ್ತಾ ಇದ್ದೀನಿ. ತಲೆ ಸ್ವಲ್ಪ ನೋವ್ತಾ ಇತ್ತು, ಅದಕ್ಕೆ ನಮ್ಮ ಹಸ್ಬೆಂಡು ಅಪ್ಪಿ ಕಾಫಿ ಮಾಡಿಕೊಡು ಅಂದರು. ಕಾಫಿ ಮಾಡಿಕೊಂಡು ಇಬ್ಬರು ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಅಂದ್ಕೊಂಡೆ ಕೊನೆಗೂ ಮಾಡ್ಕೊಂಡ್ವಲ್ಲ ಅನ್ನೋದೊಂದು ಖುಷಿ ಸಿಗ್ತಾ ಇತ್ತು. ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂದರೆ ಆ ಕಿಚನ್ ನಿಜವಾಗ್ಲೂ ಅಷ್ಟು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಕ್ಲೀನ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಒಂಥರ ಪೀಸ್ ಅನಿಸುತ್ತೆ. ಅಪ್ಪ ಮಾಡ್ಕೊಂಡ್ವಲ್ಲಪ್ಪ ಪೂಜೆಗೆ ಅಟ್ಲೀಸ್ಟ್ ಒಂದು ಅಡುಗೆ ಮನೆನಾದರೂ ಕ್ಲೀನ್ ಮಾಡ್ಕೊಂಡ್ವಲ್ಲ ಅನ್ನೋದೊಂದು ನೆಮ್ಮದಿ ತೃಪ್ತಿ ಸಿಗುತ್ತೆ. ನನಗೆ ಅದೇ ಫೀಲ್ ಆಯಿತು. ಯಾಕಂದರೆ ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಟೈಮ್ ಸಿಗೋದಿಲ್ಲ, ಹೊರಗಡೆನೂ ಕೆಲಸ, ಆಫೀಸಲ್ಲಿ ಪ್ರೆಸರ್ ಇರುತ್ತೆ, ಹೇಗಪ್ಪ ಮಾಡ್ಕೊಳೋದು, ಒಂಚೂರು ಟೈಮ್ ಇಲ್ಲ ಅಂದ್ರೂ ಕೂಡ ತುಂಬ ಕಷ್ಟ ಆಗ್ತಿರುತ್ತೆ. ಸೊ ನಮ್ಮ ಆಫೀಸಲ್ಲಿ ಅದು ಯಾವುದೇ ರೀತಿಯಾಗಿ ಆಗಿಲ್ಲ. ದೇವ್ರ ದಯದಿಂದ ಎಲ್ಲ ಕೆಲಸಗಳಿಗೆ ಸ್ವಲ್ಪ ಟೈಮ್ ಸಿಗ್ತಾ ಇದೆ, ಅದೇ ಖುಷಿ. ನೋಡ್ತಾ ಇರ್ಬೋದು ಫೈನಲ್ ಆಗಿ ಎಲ್ಲ ಕೆಲಸ ಮುಗಿಯೋಷ್ಟಿಗೆ 4:15 ಆಗೋಯಿತು. ಕಣ್ಣು ಮಾತ್ರ ಯಾವ ಥರ ಆಗ್ತಿದೆ, ಬಿಡೋಕ್ಕೆ ಆಗ್ತಾಯಿಲ್ಲ. ಹೋಗ್ತಾ ಒಂದು 2 ಗಂಟೆಯಿಂದ 12 ಗಂಟೆಯಿಂದ 2:30 3 ಗಂಟೆ ತನಕನೂ ಏನೂ ಅನ್ನಿಸ್ತಿರಲಿಲ್ಲ. ಆಮೇಲೆ ಈಗ ಟೈಮಲ್ಲಿ 4:15 ಟೈಮಲ್ಲಿ ಫುಲ್ ಕಣ್ಣೆಲ್ಲ ಒಂಥರ ಆಗ್ತಿದ್ದಾವೆ.
ನೋಡ್ತಾ ಇರ್ಬೋದು ಈಗ ಫೈನಲ್ ಲುಕ್ಕು ನಮ್ಮ ಕಿಚನ್ನು ಡೀಪ್ ಕ್ಲೀನ್ ಆಗಿದೆ. ಸೊ ಸ್ಟೇ ಪಾಸಿಟಿವ್. ಸೊ ಅದೇ ರೀತಿಯಾಗಿ ನಾನು ಕೂಡ ಪಾಸಿಟಿವ್ ಆಗಿರುವಂಥದ್ದು. ಸೊ ಪ್ರತಿಯೊಬ್ಬರು ಸಹ ನಿಮ್ಮ ಕೆಲಸದಲ್ಲಿ ಮನೆಯಲ್ಲಿ ಎಲ್ಲನೂ ಕೂಡ ಲೈಫ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಸೊ ಫೈನಲ್ ಲುಕ್ಕು ನಮ್ಮ ಕಿಚನ್ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ಯಾರಿ ಉಟ್ಕೊಂಡು ಪೂಜೆ ಎಲ್ಲ ಮುಗಿಸಿ, ಜೊತೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಪಾದಪೂಜೆ ಮಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಮನಸ್ಸಿಗೆ ನೆಮ್ಮದಿ. ಅಂದ್ಕೊಂಡಿದ್ದು ಎಲ್ಲನೂ ಆಯ್ತಲ್ಲಪ್ಪ, ಸಂಡೇ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಇವಾಗಾದರೂ ಆಯ್ತಲ್ಲ ಅನ್ನೋದು ಖುಷಿ ಕೂಡ ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದ್ರ ಹಸ್ಬೆಂಡ್ಗೆ ಮೀಟಿಂಗ್ ಇತ್ತು ಅಂತಂದು ವೆಯ್ಟ್ ಮಾಡ್ತಾ ಹಾಗೆ ಕೂತ್ಕೊಂಡ್ಬಿಟ್ಟೆ. ಬಟ್ ನಾನು ಹಾಗೆ ಮಲ್ಕೊಂಡೇ ಬಿಟ್ಟಿದ್ದೀನಿ. ಹಸ್ಬೆಂಡ್ ನನಗೆ ಹೇಳ್ಬಿಟ್ಟು ಹಾಗೆ ಕೆಲಸಕ್ಕೆ ಹೋದರು, ಸಂಜೆ ಹೋಗೋಣ ಅಂತಂದು ಸಂಜೆ ಹೋಗಿ ಬಂದ್ವಿ. ಇನ್ನು ಏನಂದರೆ ಮಿರಾಕಲ್ ಏನಪ್ಪ ಅಂದರೆ, ಹಸ್ಬೆಂಡ್ಗೆ ಆ್ಯಕ್ಚುಲಿ ಈಗ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಫುಲ್ ಟಯರ್ಡ್ ಆಗಿರುತ್ತೆ, ನೈಟೆಲ್ಲ ನಿದ್ದೆ ಇರೋದಿಲ್ಲ, ಅವ್ರಿಗೂ ಕೂಡ ನಿದ್ದೆ ಇರಲಿಲ್ಲ. ನಾನಾದರೂ ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ರಜೆ ಹಾಕ್ಬಿಟ್ಟು. ಆದರೆ ಹಸ್ಬೆಂಡ್ ಆ ರೀತಿಯಾಗಿ ಏನೂ ಮಾಡಲಿಲ್ಲ. ಸೊ ಅವ್ರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ, ಒಂಥರ ಪಾಸಿಟಿವ್ ವೈಬ್ಸ್. ನನಗೆ ನಿದ್ದೆನೇ ಬರ್ತಾಯಿಲ್ಲ. ನೀನು ಪೂಜೆ ಮಾಡಿದ ಫಲ ಏನಪ್ಪ ಅಂದರೆ ನನಗೆ ನಿದ್ದೆ ಬಂದಿಲ್ಲ. ಕೆಲಸ ಕೂಡ ತುಂಬ ಚೆನ್ನಾಗಾಯಿತು, ಆ್ಯಕ್ಟಿವ್ ಆಗಿದ್ದೀನಿ, ನಾನು ಫುಲ್ಲೇ ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ, ತುಂಬ ಖುಷಿ ಆಗ್ತಿದೆ ಅಂತೆಲ್ಲ ಹೇಳಿದರು. ಅದಕ್ಕಿಂತ ಇನ್ನೇನು ಖುಷಿ ಬೇಕಲ್ವ, ನಾವು ಮಾಡೋದೇ ಈ ಒಂದು ಪೂಜೆ ಮಾಡೋದೇ ಗಂಡನ ಆಯಸ್ಸು ಆರೋಗ್ಯ ತುಂಬಾ ಚೆನ್ನಾಗಿರಲಿ, ಎಲ್ಲದರಲ್ಲೂ ಒಂದು ಅಭಿವೃದ್ಧಿ ಕಾಣಲಿ ಅಂತ ಕೂಡ ನಾವು ಮಾಡ್ತೀವಿ ಪ್ರತಿ ವರ್ಷನ ಭೀಮನ ಅಮಾವಾಸ್ಯೆನ. ಸೊ ಅದು ಎಷ್ಟು ಬೇಗ ನನಗೆ ನೆರವೇರ್ತು ಅಂದರೆ ತುಂಬಾ ಖುಷಿಯಾಗುತ್ತೆ. ಅವರು ಇಷ್ಟೆಲ್ಲ ಪಾಸಿಟಿವ್ ಆಗಿ ಹೇಳಿದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಪ್ರತಿಯೊಬ್ಬ ಹೆಣ್ಣು ಕೂಡ ಬಯಸೋದು ಗಂಡನಿಗೆ ಒಂದು ಆರೋಗ್ಯ, ಆಯುಷ್ಯ, ಪ್ರತಿಯೊಂದು ಹಣಕಾಸಿನ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಸಮೃದ್ಧಿ ಎಲ್ಲನೂ ಸಿಗಲಿ ಅಂತಲೇ ಬಯಸೋದು. ನಾನು ಕೂಡ ಅದೇ ರೀತಿಯಾಗಿ ಬಯಸಿದ್ದು. ಸೊ ನಮ್ಮ ಹಸ್ಬೆಂಡ್ ತುಂಬ ಪಾಸಿಟಿವ್ ಆಗಿ ಹೇಳಿದರು, ತುಂಬಾ ಖುಷಿ ಆಯಿತು. ಸೊ ಫೈನಲ್ ಆಗಿ ಈ ಒಂದು ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದುಕೊಂಡಿದ್ದಕ್ಕಿಂತ ಒಂಥರ ಎಷ್ಟೇ ಟಯರ್ಡ್ನೆಸ್ ಆದರೂ ಪೂಜೆ ಮಾಡಾದ್ಮೇಲೆ ಆ ಒಂದು ವೈಬು ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ, ಇದೆಲ್ಲ ಸಾಧ್ಯ ಆಗಿದ್ದು ಪೂಜೆ ಮಾಡಿದ ನಂತರದಲ್ಲಿ. ಅದನ್ನು ಮನೆ ಕ್ಲೀನ್ ಮಾಡಿಕೊಂಡು ಶುಚಿತ್ವದಿಂದ ಮಾಡಿದ್ದಕ್ಕೆ ಇದೆಲ್ಲ ಒಂದು ಪ್ರತಿಫಲ ಸಿಕ್ಕಿರೋದು ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಡೀಪ್ ಕ್ಲೀನ್, ಕಿಚನ್ನ ಡೀಪ್ ಕ್ಲೀನ್ ಜೊತೆಗೆ ಭೀಮನ ಅಮಾವಾಸ್ಯೆಯ ಪೂಜೆಯ ವ್ಲಾಗ್, ಪಾದಪೂಜೆಯ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಟೇಕ್ ಕೇರ್, ಬಾಯ್, ನಮಸ್ಕಾರ.